ಏನು ನಮ್ಮ ವಿರೋಧ ಪಾರ್ಟಿ ಐತಿ, MIM ಅಂತ ಪಾರ್ಟಿ ಐತಿ, ಅಂತವ್ರನ್ನ ಒಬ್ಬರನ್ನಿಬ್ಬರನ್ನ ಬಿಜೆಪಿ ಅವ್ರು ಇಟ್ಕೊಂಡು ತೊಂದರೆ ಕೊಡುವಂತ ಕೆಲಸ ನಮಗೆ ಈ ಕಾಮಗಾರಿಗೆ ಅಡ್ಡ ಮಾಡುವಂತ ಕೆಲಸ ಮಾಡಿದ್ರು. ಯಾವಾಗ ನಾವು ದುಡ್ಡು ಸ್ಯಾಂಕ್ಷನ್ ಮಾಡಿದ್ವಿ, ದುಡ್ಡು ಸ್ಯಾಂಕ್ಷನ್ ಮಾಡಿದ್ಮೇಲೆ ನಮ್ಮ ಸ್ಥಳೀಯ ಸ್ವಲ್ಪ ಮಂದಿನ ಇಟ್ಕೊಂಡು ಎಷ್ಟು ವಿನಂತಿ ಮಾಡಿದ್ವಿ ನಾವು, ಚಂಬರ್ ಕೆಲಸ ಮುಗಿಸಿ ನಾವು ರೋಡ್ ಮಾಡ್ರಿ, ಒಂದ್ ವಾರ ಟೈಮ್ ಕೊಡ್ರಿ ಅಂದ್ರು ಇಲ್ಲೆಲ್ಲ ರಸ್ತೆ ಒಳಗ ಪ್ರೊಟೆಸ್ಟ್ ಮಾಡುವಂತ ಕೆಲಸ ಮಾಡಿ ಜನರಿಗೆ ಹಾದಿ ತಪ್ಪಿಸುವಂತ ಕೆಲಸ ಮಾಡಿ ಅದನ್ನ ಕಾಮಗಾರಿ ರೋಡ್ ಮಾಡಿಬಿಟ್ರು ಅವ್ರು. ಈಗ ನಾವು ಸದ್ಯಕ್ಕೆ ಚಂಬರ್ ಚಾಲೂ ಮಾಡಿದ್ರು ಕೂಡ ಅದನ್ನ ಸಿಮೆಂಟ್ ಪೈಪ್ ಲೈನ್ ಹಾಕ್ತಾ ಇದ್ದೀವಿ. ಅದ್ರ ಡೆಪ್ತ್ ಹೆಚ್ಚು ಕಡಿಮೆ ಆಗ್ತೈತಿ. ಹೆಚ್ಚಿಗೆ ಡೆಪ್ತ್ ಹೋದಾಗ ಅಕ್ಕಪಕ್ಕದಲ್ಲಿ ಇದ್ದಂತ ರೋಡ್ಗಳು ಹೊಡೆಯುವಂತ ಪರಿಸ್ಥಿತಿ ಬರ್ತೈತಿ. ಅಲ್ಲಿ ಅಲ್ತಾಜ್ ಹೋಟೆಲ್ ಇಂದ ಬ್ರಿಡ್ಜ್ ವರೆಗೆ ಅಂತಂದ್ರೆ ನಾವೇನು ದುಡ್ಡು ತಗೊಂಡ್ ಬಂದಿದ್ವಿ. ಆ ಸಂದರ್ಭದಲ್ಲಿ ಕೂಡ ಸ್ಥಳೀಯ ಶಾಸಕರು ಅದಕ್ಕೇನು 1 ಕೋಟಿ ರೂಪಾಯಿ ಅನುದಾನ ಹಾಕಿದ್ರು. ಆ ಅನುದಾನ ಹಾಕಿದ್ದನ್ನ ವಿಧಾನಸೌಧದಲ್ಲಿ ಮಾತಾಡಿ ಒಂದೇ ಕಾಮಗಾರಿಗೆ 2 ಸತಿ ದುಡ್ಡು ಹಾಕ್ಯಾರ ಅಂತ ಅದನ್ನ ಕ್ಯಾನ್ಸಲ್ ಮಾಡಕ್ ಪ್ರಯತ್ನ ಮಾಡಿದ್ರು ಸ್ಥಳೀಯ ಶಾಸಕರು. ಅದೇ ಪತಿ ವಿಧಾನಸೌಧದಲ್ಲಿ ಮಾತಾಡಿ ಈ ಕಾಮಗಾರಿಯನ್ನ ಮತ್ತೆ ನಾವೇನು ಗುಡಿಯಾಳ ರೋಡ್ ರಸ್ತೆಯಲ್ಲಿ ಕೆಲಸ ಸ್ಟಾರ್ಟ್ ಮಾಡಾಕತ್ತಿದ್ವಿ, ಈ ದುಡ್ಡನ್ನು ಬೇರೆ ಕಡೆ ಶಿಫ್ಟ್ ಮಾಡುವಂತ ಪ್ರಯತ್ನ ಶಾಸಕರು ಮಾಡಿದ್ರು. ಅಂತ ಸಂದರ್ಭದಾಗ ನಾವು ಅವ್ರಿಗೆ ಏನ್ ಸರ್ಕಾರಕ್ಕೆ ಇಂಜಿನಿಯರ್ ಮುಖಾಂತರ ಮಂತ್ರಿಗಳಿಗೆ ಮನವಿ ಮಾಡ್ಕೊಂಡು ಏನ ಕೆಲ್ಸದ ಸುಮಾರು 1.2 ಕಿಲೋಮೀಟರ್ ನಾವೇನ್ ಬ್ರಿಡ್ಜ್ ನಿಂದ ನಮ್ಮ ಅಲ್ತಾಜ್ ಹೋಟೆಲ್ ಅವ್ರಿಗೆ ಅಂದ್ರೆ ಇದು 1.2 ಕಿಲೋಮೀಟರ್ ಆಗತ್ತೆ ಈ ರಸ್ತೆಗೆ ನಾವು ಅಲ್ತಾಜ್ ಲಿಂದ ಲಕ್ಕಿಯಾದವರೆಗೆ ಸುಮಾರು 800 ಮೀಟರ್ ಅಷ್ಟೇ ನಾವು ಮಾಡ್ತೇವಿ. ಉಳಿದ 1 ಕಿಲೋಮೀಟರ್ 1 ಕೋಟಿ ರೂಪಾಯಿ ಅವ್ರೇನ್ ದುಡ್ಡು ಹಾಕ್ಯಾರ ಅದನ್ನ ಅವರು ಕೆಳಗಡೆ ಮಾಡ್ತಾರ ಅನ್ನುವಂತ ಮಾತು ನಾವು ಇಂಜಿನಿಯರ್ ಮುಖಾಂತರ ಮಂತ್ರಿಗಳ ಮುಖಾಂತರ ವಿಧಾನಸೌಧದಲ್ಲಿ ಅದನ್ನ ಸಬ್ಮಿಟ್ ಮಾಡಿದ್ಮೇಲೆ ಈ ಕಾಮಗಾರಿ ಮತ್ತೆ ಕಂಟಿನ್ಯೂ ಆಯ್ತು. मैं मोहम्मद सादिक मिट्टे भाई, सेक्रेटरी UKTL पॉजिटिव नोट। आज जो हमारे नागराज गौरी साहब की तरफ से यहाँ पर जो फादर खाने का इंतजाम किया गया था, ये जो ड्रेनेज लाइन जो हमारी लक्की हॉल से लेकर अपना AK गार्डन तक जो भी वो जो पानी बह रहा है, हमारा मिलन कॉलोनी हो या UKT हिल हो, जीवेश्वर नगर हो, येडुरप्पा नगर हो या फिर अध्यापक नगर हो या शिमला नगर हो, ये सारे एरियाओं का पानी वहां पर आ रहा था गंदापुरा और रोड पे जा रहा था, ताकि वो लाइन वहां पर ब्लॉक होने से अभी नागराज साहब ने एक नई लाइन जो 1 फुट पाइपलाइन का जो सीमेंट पाइपलाइन है उसका उन्होंने काम शुरू करवाने के लिए आज इब्तिदा की है। मैं ज्ञानेश नाथू, शिमला नगर निवासीगढ़ कल्याण संघ का अध्यक्ष। हमारे साथ हैं तौसीफ बदनौरी जो ट्रेजरर हैं, सोमशेखर बेटेगिरी सेक्रेटरी हैं और हम लोग 11 लोग शिमला नगर के एग्जीक्यूटिव कमेटी मेंबर्स हैं। आज नागराज गौरी सर ने हमको यहाँ बुलाया और यहाँ पे गुदली पूजा का आयोजन था। बहुत ही बढ़िया काम कर रहे हैं उन्होंने। पूरा का पूरा गुडिहाल रोड को एक गौरी मॉडल बनाया हुआ है। अभी एक बहुत बड़ा वेटवेल का प्रोग्राम चालू कर रहे हैं वो।